ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಮಾದವರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ಮೆಟ್ರೋ ಸ್ಟೇಷನಿಂದ ಬರೀ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಲೇಔಟ್ ಇದೆ ಕಣ್ರಿ. ಆ ಲೇಔಟ್ ಸೂಪರ್ ಆಗಿದೆ, ಡೀಸೆಂಟ್ ಆಗಿದೆ, ಅಫಿಷಿಯಲ್ ಆಗಿದೆ. ಆ ಲೇಔಟಲ್ಲಿ ಯಾವ ಸೈಡ್ ನೋಡಿದ್ರು 30 ಫೀಟ್ ರೋಡ್ಸು ಮತ್ತು ಬಿಲ್ಡಿಂಗ್ಸ್ ಅಂತೀರ ಅದ್ದೂರಿ ಮನೆಗಳಿದ್ದಾವೆ. ಅಂಥ ಲೇಔಟಲ್ಲಿ ಸ್ವಂತಕ್ಕಾಗಿ ಕೆಂಪಿಟಿಗೆಯಲ್ಲಿ ನಿರ್ಮಿಸಿರುವ ಸುಂದರವಾದ 30-40 3 ಫ್ಲೋರ್ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಸಕ್ಕತ್ತಾಗಿದೆ ಕಣ್ರಿ, ಅದ್ದೂರಾಗಿದೆ, ಚಿಂದಿ ಇದ್ದಂಗಿದೆ, ಕ್ವಾಲಿಟಿ ಮಸ್ತಾಗಿದೆ ಅಂತ ಮನೆನ ಮಾರಾಟಕ್ಕೆ ಇಟ್ಟಿದ್ದಾರೆ. ಇನ್ನೊಂದು ವಿಷಯ ಹೇಳ, ಈ ಮನೆ ಪ್ರೈಸ್ ಎಷ್ಟು ಗೊತ್ತಾ? ಬರೀ 1,59,00,000. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಇದೆ. ಏನು ಗೌಡ, ಅಂಥ ಲೇಔಟಲ್ಲಿ ಕೆಂಪಿಟಿಗೆ ಮನೆನ 3 ಫ್ಲೋರ್ ಮನೆನ ಬರೀ 1,59,00,000ಕ್ಕೆ ಮಾರಾಟ ಮಾಡ್ತಿದ್ದಾರೆ ಸರ್. ಅವರು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಲ್ಲಿದ್ದರು, ಭಾಳ ಲಾಸ್ ಆಗಿದೆ, ಕಮಿಟ್ಮೆಂಟ್ಸ್ ಇದ್ದಾವೆ, ಅರ್ಜೆಂಟ್ ಸೇಲ್ ಆಗಲೇಬೇಕು, ಹಾಗಾಗಿ ಈ ಪ್ರೈಸ್ ಇಟ್ಟಿದ್ದಾರೆ. ಡೈಮೆನ್ಷನ್ 30 × 40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್, ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಇದು ಮೈನ್ ಗೇಟು, ಅದು SS ಮೈನ್ ಗೇಟು, 304 ಕ್ವಾಲಿಟಿ ಜಿಂದಾಲು, ಸಕ್ಕದಾಗಿದೆ, ಒಳ್ಳೆ ಬಂದೋಬಸ್ತ್ ಇದೆ. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ 2 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ, 2-3. ನೋಡಿ, ವಾಲ್ಗೆಲ್ಲ ಬಾ ಕಾಸ್ಟ್ಲಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮತ್ತು ಈವನ್ ಪಾರ್ಕಿಂಗಲ್ಲೂ POP ಇದೆ. ಬನ್ನಿ ಆ ವಾಲ್ ಟೈಲ್ಸ್ ಟಚ್ ಮಾಡೋಣ. ನೋಡಿ, ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ, ಟಿಲ್ ರೂಫ್ವರೆಗೂ ವಾಲ್ ಟೈಲ್ಸ್ ಇದೆ. ನೋಡಿ, ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ ಮುಂದೆ ಪ್ಯಾಸೇಜ್, ಈವನ್ ಆ ಪ್ಯಾಸೇಜ್ ವಾಲ್ಗೂ ನೋಡಿ ವೆಟ್ರಿಫೈಡ್ ಟೈಲ್ಸ್, ಟಿಲ್ ರೂಫ್ವರೆಗೆ ಹಾಕಿದ್ದಾರೆ. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆಯಲ್ಲ, ಅದರಲ್ಲಿ ಟೆನೆಂಟ್ ಇದ್ದಾರೆ. ಟೆನೆಂಟು ಇಲ್ಲ, ಕೆಲಸಕ್ಕೆ ಹೋಗಿದ್ದಾರೆ, ಓಪನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಿಮಗೆ ಡೈರೆಕ್ಟು ಔಟ್ಸೈಡಿಂದ ತೋರಿಸ್ತೀನಿ. ಮೊದಲು ಸಂಪ್ ನೋಡೋಣ, ಸಂಪ್ ಆದಮೇಲೆ ಅದು ತೋರಿಸ್ತೀನಿ. ಓಕೆ, ಇದು ಸಂಪ್. ಎಷ್ಟು ಲೀಟ್ರ್ ಕೆಪಾಸಿಟಿ? 16,000 ಲೀಟ್ರ್ ಕೆಪಾಸಿಟಿ. ನೋಡಿ, ವಾಟರ್ ಫುಲ್ ಇದೆ, ವಾಟರ್ ಪ್ರಾಬ್ಲಮ್ ಇಲ್ಲ ಕಣ್ರಿ ಲೇಔಟಲ್ಲಿ. ನೀವು ಲೇಔಟ್ ನೋಡಿ ಬನ್ನಿ, ಈ ಮನೆ ನೋಡಿ, ಗ್ಯಾರಂಟಿ ಇಷ್ಟ ಆಗುತ್ತೆ ನಿಮಗೆ. ನೋಡಿ, ಮನೆಯಲ್ಲಿ ಇದ್ದಾರೆ ಅನ್ನೋದು ಪ್ರೂಫ್. ಚಪ್ಪಲಿ ಸ್ಟ್ಯಾಂಡ್ ತೋರಿಸಿದ್ದೀನಿ, ಮ್ಯಾಟ್ ಇದೆ ನೋಡಿ, ಬಟ್ಟೆಗಳಿದಾವೆ ನೋಡಿ, ಎಲ್ಲ ಆ ಟೆನೆಂಟ್ನವರ. ಇದು ಮೈನ್ ಡೋರು, ಫೇಸಿಂಗ್ ನಾರ್ತ್. ಫ್ರೇಮ್ ಡೋರ್ 2 TK. ಬಾಡಿಗೆ ಮನೆ ಅಲ್ಲ ಅಂತೇಳಿ ಕಮ್ಮಿ ಮಾಡಿಲ್ಲ ಅವ್ರು. TK ಅಲ್ಲಿ ಅಂತ TK ಹಾಕ್ಸಿದ್ದಾರೆ. ಡಬಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಒಂದು 12,000 ಇರ್ಬೋದು, ಅದು ನಾನು ಕೇಳೋದು ಮರ್ತೋದೆ. 12,000 ಮಿನಿಮಮ್ ಇದ್ದೇ ಇರುತ್ತೆ ಸರ್. ಇದು ಕಾರ್ ಪಾರ್ಕಿಂಗ್, ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ದೊಡ್ಡ ಕಾರನ್ನು ಪಾರ್ಕ್ ಮಾಡ್ಬೋದಾ? ಎಸ್, ಆರಾಮಾಗಿ ಪಾರ್ಕ್ ಮಾಡ್ಬೋದು. ಇಲ್ಲೊಂದು ಆಫೀಸ್ ರೂಮ್ ಇದೆ ನೋಡು, ಆ ಫ್ರೇಮು TK ಕ್ವಾಲಿಟಿ ಚೆನ್ನಾಗಿದೆ ಕಣ್ರಿ. ಓಕೆ, ಈ ಆಫೀಸ್ ರೂಮ್ ಇನ್ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. ಓಹೋ, ಆಫೀಸ್ ರೂಮಲ್ಲೂ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ಟೇಬಲ್ ಇದೆ, ಚೇರ್ ಇದೆ, ಎಲ್ಲನೂ ಇದೆ ಕಣ್ರಿ, ಸೆಟಪ್ ಎಲ್ಲ. ಇದು ಆಫೀಸ್ ರೂಮು. ಅಕಸ್ಮಾತ್ ನೀವು ತೊಗೊಂಡ್ರು ನಿಮಗೆ ಅಫಿಷಿಯಲಾಗಿ ಆಫೀಸ್ ರೂಮ್ ಇರಬೇಕು ಅಂದರೆ ಆಫೀಸ್ ರೂಮು ಇದೆ ಇಲ್ಲಿ. ನೋಡಿ, ವಾರ್ಡ್ರೋಬು ಮಾಡಿದ್ದಾರೆ ಈ ಆಫೀಸಲ್ಲೂ. ಬುಕ್ಸ್ ಇಡಲಿಕ್ಕೆ, ಫೈಲ್ಸ್ ಇಡಲಿಕ್ಕೆ ಯೂಸ್ ಆಗುತ್ತೆ ಆ ವಾರ್ಡ್ರೋಬು. ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ನ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಇನೋವಾ ಕಾರ್ ಇದ್ದರೂ ಪಾರ್ಕ್ ಮಾಡ್ಬೋದು ಅನ್ನಿಸ್ತದೆ. ಐ ಥಿಂಕ್ ಸೊ. ಪಾರ್ಕ್ ಮಾಡ್ಬೋದು. ದೊಡ್ಡ ಕಾರು ಪಾರ್ಕ್ ಮಾಡ್ಬೋದು, ಒಂದು ಮಿಡಿಲ್ ವರ್ಷನ್ ಕಾರೂ ಪಾರ್ಕ್ ಮಾಡ್ಬೋದು. ಇದು KEB ಮೀಟರ್, ಪರ್ಮನೆಂಟ್ KEB ಮೀಟರ್ ಆಲ್ರೆಡಿ ಇದೆ. ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು 304 ಕ್ವಾಲಿಟಿ ಜಿಂದಾಲ್ ರೈಲಿಂಗ್ಸ್ ಯೂಸ್ ಮಾಡಿರೋದು, A1 ಕ್ವಾಲಿಟಿ. ನೋಡಿ, MS ಅಲ್ಲಿ ಏನು ಡಿಸೈನ್ ಮಾಡಿದ್ರೆ ಈ ಸೈಡು ಗಾಳಿ ಬೆಳಕು ಬರಲಿ, ಚೆನ್ನಾಗಿರಲಿ ಅಂತ. ಸ್ಟೆಪ್ಸು ಸ್ಲೋಪಾಗಿದೆ ಕಣ್ರಿ, ಆರಾಮಾಗಿ ಹತ್ತು ಹೋಗ್ಬೋದು. ನೋಡಿ, MS ಡಿಸೈನ್ ತೋರಿಸ್ತೀನಿ, ಚೆನ್ನಾಗಿದೆಯಲ್ಲ ರೋಡ್ ಸೈಡು. ಅದು ಯೂಸ್ವಲಿ ಕ್ಲೋಸ್ ಮಾಡ್ತಾರೆ, ಅದು ಇವ್ರು ಕ್ಲೋಸ್ ಮಾಡಿಲ್ಲ, ಗಾಳಿ ಬೆಳಕು ಇರಲಿ ಅಂತ ಸ್ಟೇರ್ ಕೇಸಲ್ಲಿ. ವೆರಿ ನೈಸ್, ಗುಡ್ ಐಡಿಯಾ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಓನರ್ ಹೌಸ್ ಇದೆ. ಅದು ನೋಡೋಣ. ಅದರ ಓನರ್ ಹೌಸ್ ಮುಂದೆ ಇದೆಲ್ಲ ಪ್ಯಾಸೇಜು.
ನೋಡಿ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕ್ವಾಲಿಟಿ ಮಸ್ತಾಗಿದೆ, ಹೇಳೋಕ್ಕೆ ಕೆಲಸನೇ ಇಲ್ಲ ನಿಮಗೆ. ಫ್ಲೋರಿಂಗ್ ಪ್ಯಾಸೇಜಲ್ಲೂ ಗ್ರನೇಟ್ ಹಾಕಿದ್ದಾರೆ. ಎಲಿವೇಷನಲ್ಲಿ 304 ಕ್ವಾಲಿಟಿ SS ರೈಲಿಂಗ್ಸು, ಟಫನ್ ಗ್ಲಾಸ್ ಇದೆ. ಚಪ್ಪಲಿ ಸ್ಟ್ಯಾಂಡು, ನೋಡಿ ಚಪ್ಪಲಿ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ಓನರ್ ಹೌಸ್. ಇದು ನೋಡಿ ಆ ಓನರ್ ಹೌಸ್ಗೆ ಫುಲ್ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಯಾವುದರಲ್ಲಿ ಸೇಫ್ಟಿ ಗ್ರಿಲ್ ಮಾಡಿರೋದು? SS ರೈಲಿಂಗ್ಸು. ಯೂಶ್ವಲಿ MSL ಮಾಡ್ತಾರೆ, ಇವರು SS SSL ಅಂದರೆ ಕಾಸ್ಟ್ಲಿ, ಭಾಳ ಕಾಸ್ಟು. 1:3 ಖರ್ಚು ಬರುತ್ತೆ ನೋಡಿ. ಆ ಗೇಟು SS ಅದು 304 ಕ್ವಾಲಿಟಿನೇ ಹಾಕಿದ್ದಾರೆ ಆ ಗೇಟ್ಗೂ. ನೋ ಕಾಂಪ್ರಮೈಸ್. ಯಾಕೆ ಹೇಳಿ, ಸ್ವಂತಕ್ಕಂತ ನಿರ್ಮಾಣ ಮಾಡಿರೋದು. ಮುಂದೆ ಆ ಪ್ಯಾಸೇಜಲ್ಲೂ ಮೇಲೆ ರೂಫ್ಗೆಲ್ಲ ವೆರೈಟಿಯಾಗಿ ಇಂಟೀರಿಯರ್ಸ್ ಅವ್ರ ಹತ್ರ ನೀಟಾಗಿ ಮಾಡಿಸಿದ್ದಾರೆ ನೋಡಿ. ಎಲ್ಲ ಫ್ಯಾನ್ಸಿ ಲೈಟ್ಗಳು ಕೊಟ್ಟು ನೋಡಿ. ವಿಂಡೋ ರೈಟ್ ಸೈಡ್ ಇದು. ಮತ್ತು ಇನ್ಸೈಡು ಮನೆ ಸೂಪರಾಗಿದೆ ಕಣ್ರಿ. ಬನ್ನಿ ಹೋಗಿ ಇನ್ಸೈಡ್ ನೋಡೋಣ ಮನೆನ. Showing you beautiful and spacious hall of the 2 BHK house in the first floor. ಇದರಲ್ಲಿ POP ಇದೆಯಾ? ಎಸ್, POP ಇದೆ. ಫ್ಯಾನ್ ಇದೆ, TV ಕ್ಯಾಬಿನೆಟ್ ಇದೆ, ಪೂಜಾ ರೂಮ್ ಇದೆ, ಡೈನಿಂಗ್ ಹಾಲು ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿರೋದು, ಕಾಸ್ಟ್ಲಿ ಗ್ರನೈಟ್ಸ್ ಕಂಡ್ರಿ. ಇದು ಫ್ಲೋರಿಂಗ್ ಹಾಕಿರೋದು ಭಾಳ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ, ಸೂಪರ್ ಆಗಿದೆ. ಇದು TV ಕ್ಯಾಬಿನೆಟ್. ದೊಡ್ಡ TVನೇ ಫಿಟ್ ಮಾಡ್ಬೋದು ನೋಡಿ. 50 ಇಂಚಸ್ TVನ ಫಿಟ್ ಮಾಡಿದ್ದಾರೆ. ಅವ್ರು ರಾಫ್ಟರ್ ಹಾಕಿದ್ದಾರೆ TV ಕ್ಯಾಬಿನೆಟ್ಗೆಲ್ಲ. ಬಾಕ್ಸ್ಗಳು ಇದ್ದಾವೆ. ಇಲ್ಲಿ ಕೆಳಗಡೆ ಡ್ರಾಸ್ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳ್ತಿರ್ತೀನಲ್ಲ, ಸೀಸರ್ ಅಂತೆ, ಟೇಪ್ ಅಂತವೆಲ್ಲ ಇಂಥದ್ರಾಗೆ ಇಡೋದು. TV ಕ್ಯಾಬಿನೆಟಲ್ಲಿ ಡ್ರಾಸ್ ಬೇಕಲೇಬೇಕು. ಅದು ಲಾಕ್ ಮಾಡಿದ್ದಾರೆ, ಹಾಗಾಗಿ ಓಪನ್ ಮಾಡೋಕ್ಕಾಗಲಿಲ್ಲ. ಇದು ಪೂಜಾ ರೂಮು ನೋಡಿ. ಫ್ರೇಮು ಕಾರ್ವಿಂಗ್ ಎಷ್ಟಿದೆ ನೋಡಿ ಆ ಫ್ರೇಮಲ್ಲಿ. ಫ್ರೇಮು, ಡೋರು 2 ಟೀಕುಡೆ. ಈವನ್ ಡೋರ್ಸಲ್ಲಿ 2 ಡೋರಲ್ಲೂ ಕಾರ್ವಿಂಗ್ ಇದೆ ನೋಡಿ. ಆ ಕಾರ್ವಿಂಗ್ ಟಚ್ ಮಾಡ್ತಿದ್ದೀನಿ, ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ. ವೆರಿ ನೈಸ್. ಪೂಜಾ ರೂಮಲ್ಲೂ POP ಇದೆ. ಅದೇನು ಆಪೋಸಿಟು ಸ್ಟೋನಲ್ಲಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಭಾಳ ಖರ್ಚಾಗುತ್ತೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ಬರು ಈ ಇನ್ಸೈಡು ಕೂತು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇದೆ ಪೂಜಾ ರೂಮಲ್ಲಿ. ಮತ್ತೊಮ್ಮೆ ಪೂಜಾ ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಮೂಲೆನೂ ತೋರಿಸ್ತೇನೆ, ಯಾಕಂದ್ರೆ ನೀವು ತೊಗೊಂಬರು ಪ್ರತಿ ಮೂಲೆನೂ ನೋಡಬೇಕು, ಇಂಚು ಚೆಕ್ ಮಾಡಬೇಕು. ಸುಮ್ಮನೆ ತೊಗೊಳಲ್ವಲ್ಲ, ಪೈಸಾ ಕೂಡಿಟ್ಟು ಕಷ್ಟಪಟ್ಟು ಕೂಡಿಟ್ಟರ ಹಣನ ನೀವು ಇನ್ವೆಸ್ಟ್ ಮಾಡಿ ತೊಗೊಳೋದು. ಆ ರೀಸನ್ನಿಂದ ಪ್ರತಿ ಮೂಲೆನೂ ತೋರಿಸ್ತೀನಿ. ಇದು ಡೈನಿಂಗ್ ಹಾಲು. ಆ ಡೈನಿಂಗ್ ಹಾಲಲ್ಲಿ ದೊಡ್ಡ ಡೈನಿಂಗ್ ಟೇಬಲ್ ಇಟ್ಬಿಟ್ಟು ಒಂದು 4-5 ಜನ ಕೂತು ಊಟ ಮಾಡಿಸೋ ಜಾಗ ಇದೆ. ಇನ್ನು ರೆಫ್ರಿಜರೇಟರು ಇಲ್ಲೇ ಇಟ್ಟಿದ್ದಾರೆ ನೋಡಿ. ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇದರಲ್ಲೂ ಸ್ಪಾಟ್ಲೈಟ್ ಕೊಟ್ಟಿದ್ದಾರೆ. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಫ್ಲೋರಿಂಗ್ ಸೇಮ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಕಂಡ್ರಿ ಅಕ್ರಾಲಿಕ್ ಶೀಟೇ ಯೂಸ್ ಮಾಡಿರೋದು ಕಂಪ್ಲೀಟ್ ಕಿಚನ್ಗೆ. ಚಿಮ್ನಿ ಜಾಗ ಎಲ್ಲ ತೋರಿಸ್ತಾ ಇದ್ದೀನಿ. ಕ್ರಾಕರಿ ಯೂನಿಟ್ಟು, ಸಿಂಕು ದೊಡ್ಡದಾಗೆ ಇದೆ. ಸ್ಲ್ಯಾಬು ವಾವ್, ವೈಟ್ ಮಾರ್ಬಲ್ ಆಗಿದೆ. ಅದು ಸೂಪರ್ ಕಣ್ರಿ. ವೈಟ್ ಸ್ಲ್ಯಾಬ್, ಅದು ಭಾಳ ಕಾಸ್ಟ್ಲಿ. ಅದು ಯೂಸ್ ಮಾಡಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀನಿ ನೋಡಿ. 10 ಡ್ರಮ್ ಅವೆಲ್ಲ 1:3 ಖರ್ಚು ಬರುತ್ತೆ ಮಾಮೂಲು ಬಾಕ್ಸ್ಗಳಿಗಿನ್ನ. ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಈ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಪ್ಯಾಂಟ್ರಿ, ಲಾಫ್ಟ್, L ಶೇಪಲ್ಲಿ ಲಾಫ್ಟ್ ಮಾಡಿದ್ದಾರೆ. ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ.
ನೋಡಿ ಎ ಸಿ ಪಾಯಿಂಟು ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಎ ಸಿ ಇದೆ, ಅವ್ರು ಎ ಸಿ ತೊಗೊಂಡೋಗ್ತಾರೆ. ಬೇಕು ಅಂತಂದರೆ ವ್ಯಾಪಾರದಲ್ಲೇ ಮಾತಾಡ್ಬೇಕು. ಅದೆಲ್ಲ ಏನೇನು ತೊಗೊಂಡೋಗ್ತಾರೆ, ಏನೇನು ಬಿಡ್ತಾರೆ, ನಿಮಗೆ ಮನೆ ಇಷ್ಟ ಆಯಿತು ಅಂದರೆ ವ್ಯಾಪಾರದಲ್ಲೇ ಮಾತಾಡಬೇಕು. ನೆನ್ಪಿಟ್ಕೊಳ್ಳಿ, ನಾನು ನೆನಪು ಮಾಡ್ತೀನಿ 99%. ನೀವೇನು ವರಿ ಆಗಬೇಡಿ. ಮತ್ತೊಮ್ಮೆ ಹಾಲ್ ಈ ಸೈಡಿಂದ ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮು, ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮಲ್ಲಿ POP ಇದೆ, ಫ್ಯಾನ್ ಇದೆ, ವಾಲ್ಗೆಲ್ಲ ಶೀಟೇ ಹಾಕಿದಾರಲ್ಲ ಕಣ್ರಿ. ಎ ಸಿ ಪಾಯಿಂಟು ಇದೆ ನೋಡಿ, ಎ ಸಿ ಇದೆ, ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮೇ ಬಿ ಬೆಡ್ ತೊಗೊಂಡೋಗ್ತಾರೆ, ಕಾಟ್ ಇರುತ್ತೆ 100%. ವಿಂಡೋನೂ ಇದೆ ನೋಡಿ, ವಿಂಡೋ ಎಲ್ಲ ಕಟನ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ. ಸ್ಟಡಿ ಟೇಬಲು ಇದೆ, ಬುಕ್ಸ್ ಇಡಲಿಕ್ಕೆ ಪ್ರಾವಿಷನ್ ಇದೆ. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ತೋರಿಸ್ಬೇಕಾ? ತೋರಿಸ್ತೀನಿ ಬನ್ನಿ. ನೋಡಿ ಪ್ರಾವಿಷನ್ಸು, ಡ್ರಾಸ್ 4 ಕೊಟ್ಟಿದ್ದಾರಲ್ಲ ಕಣ್ರಿ. ಇಲ್ಲೆರಡು, ಕೆಳಗಡೆ 2. ಆ ಸೈಡ್ ಏನು ಬಿಡಲ್ಲ, ಸುಮ್ಮನೆ ಯಾಕೆ ಪಾಪ ಬಟ್ಟೆ ಬರೀ ಇಟ್ಟಿದ್ದಾರೆ ತೋರಿಸೋದು. ಓಕೆ, ಈ ಬೆಡ್ರೂಮ್ 1 ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮ್ 2, ಮಾಸ್ಟರ್ ಬೆಡ್ರೂಮ್. ಇದು ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ POP ಅದ್ದೂರಾಗಿದೆ ಕಣ್ರಿ. ಎ ಸಿ ಪಾಯಿಂಟ್ ಇದೆ ನೋಡಿ, ಎ ಸಿ ಅಲ್ಲಿದೆ, ವಿಂಡೋ ಇದೆ. ಅಲ್ಲಿ ನೋಡಿ, ಆ ವಾಲ್ಗೆ ಒಂದು ಸೈಡ್ ಕಂಪ್ಲೀಟ್ ಪ್ಲೈವುಡ್ ಎಲ್ಲ ಕವರ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದೆ. ಇಲ್ಲೂ ರಾಫ್ಟರ್ ಹಾಕಿದ್ದಾರೆ. TV ಕ್ಯಾಬಿನೆಟು 2 in 1 ಅದು. ನಿಮಗೆ ಮಾಸ್ಟರ್ ಬೆಡ್ರೂಮಲ್ಲಿ ನಮಗೆ TV ಬೇಕು ಅಂದರೆ TV ಫಿಟ್ ಮಾಡ್ಕೋಬೋದು. ಅಲ್ಲೂ ಡ್ರಾ ಕೊಟ್ಟಿದ್ದಾರೆ ನೋಡಿ. ಬೇಡ ಅಂದರೆ ಬೇಡ, ಇವ್ರು ನೋಡಿ ಫಿಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ಹಾಗೆ ಇದೆ. ವಿಂಡೋ ಬಾ, ಕಿಂಗ್ ಸೈಜ್ ಕಾಟ್ ಹತ್ರ ಅಲ್ಲಿ ನೋಡಿ ಅಲ್ರಿ, ತಲೆ ಇಡೋ ಪ್ಲೇಸ್ ಹತ್ರ ಕಂಪ್ಲೀಟ್ ಆ ವಾಲನ್ನೇ ರಾಫ್ಟರಲ್ಲಿ ಕವರ್ ಮಾಡಿದ್ದಾರೆ. ರಾಫ್ಟರ್ ಎಷ್ಟಿರುತ್ತೆ ಗೊತ್ತಾ? ಮಿನಿಮಮ್ 55 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇರುತ್ತೆ. 55, 65, 85, 100 ರೂಪಾಯಿ, 120 ಹಂಗೆಲ್ಲ ಇರುತ್ತೆ. ಕಾಸ್ಟ್ಲಿದೆ ಯೂಸ್ ಮಾಡಿದ್ದಾರೆ. ನಾನು ಆ್ಯಾವ್ರೇಜ್ ಒಂದು 70 ರೂಪಾಯಿ ಹಾಕಿದ್ರು ಎಷ್ಟು ಕಾಸ್ಟ್ ಆಗುತ್ತೆ ನೋಡಿ ಸ್ಕ್ವೇರ್ ಫೀಟ್ಗೆ. ಸೊ ಅವರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕೊಂಡ್ರೆ, ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಇದು ವಾಕಿನ್ ವಾರ್ಡ್ರೋಬ್, ಕಂಪ್ಲೀಟ್ ವಾಕಿನ್ ವಾರ್ಡ್ರೋಬು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಎಷ್ಟು ಬಟ್ಟೆನಾದರೂ ಇಲ್ಲಿ ಸ್ಟೋರ್ ಮಾಡ್ಬೋದು ಕಣ್ರಿ. ನೋಡಿದ್ರಲ್ಲ, ವಾಕಿನ್ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ಸು, ಒಂದಲ್ಲ 3 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಬಟ್ಟೆಗಳಿದ್ದಾವೆ, ಹಾಗಾಗಿ ಜಾಸ್ತಿ ತೋರಿಸ್ತಿಲ್ಲ, ಅದನ್ನು ಜಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆ ತೊಗೊತಿರಲ್ಲ, ಮತ್ತೆ ನಿಮಗೆ ಅಲ್ಲೇನಿದೆಯೇ ಅನ್ನೋದೊಂದು ಡೌಟ್ ಇರುತ್ತೆ. ಎಲ್ಲ ಇಲ್ಲ ಓಪನ್ ಮಾಡೆಲ್ಲ ತೋರಿಸಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತಲ್ಲ, ತೊಗೋಬೇಕು ಬೇಡವಾ ಅನ್ನೋದು. ಇಲ್ಲ ತೊಗೊಂಡ್ರು ಎಲ್ಲೆಲ್ಲಿ ಏನು ಇಡಬೇಕು, ಏನು ಪ್ರಾವಿಷನ್ ಇದೆ, ಸ್ಟೋರ್ ಮಾಡಲಿಕ್ಕೆ ಪ್ರಾವಿಷನ್ ಇದೆಯೇ ಇಲ್ವ ಅಂತ ನಿಮಗೆಲ್ಲ ಕ್ಲಾರಿಟಿ ಇರುತ್ತೆ ಅಂತ ತೋರಿಸ್ತಿದ್ದೀನಿ. ಸ್ಟ್ಯಾಂಡಿಂಗ್ ಮಿರರ್ ಇದೆ, ಎಲ್ಲನೂ ಇದೆ ನೋಡಿ ಇಲ್ಲಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್, ಫ್ರೇಮ್ ಡೋರ್ 2 WBC ಡೋರ್ಸ್. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ. ಕಮೋಡು ವೆಸ್ಟರ್ನ್ ಕಮೋಡ್. ಅಟ್ಯಾಚ್ಡ್ ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ. ಗೀಜರ್ ಪಾಯಿಂಟ್ ಇದೆ, ಸೋಲಾರ್ ಪ್ರಾವಿಷನ್ ಇದೆ, ಅಟ್ಟನೂ ಇದೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಅಬ್ಸರ್ವ್ ಮಾಡಿ. ಡೋರ್ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿದೆ ನೋಡಿ. ವಾಕಿನ್ ವಾರ್ಡ್ರೋಬ್ ಕವರ್ ಆಗಿರೋದಕ್ಕೆ ಒಂದು ಚೂರು ಚಿಕ್ಕದ ಅನಿಸುತ್ತೆ, ಆದರೆ ವಾಕಿನ್ ವಾರ್ಡ್ರೋಬ್ ಇಲ್ಲ ಅಂದರೆ ದೊಡ್ಡ. ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ವಾಕಿನ್ ವಾರ್ಡ್ರೋಬ್ ಎಷ್ಟು ದೊಡ್ಡದಿದೆ ನೋಡಿ, ಭಾಳ ಚೆನ್ನಾಗಿದೆ. ನೀವು ಬನ್ನಿ ಖುದ್ದಾಗಿ ಗೊತ್ತಾಗುತ್ತೆ. ಮತ್ತೊಮ್ಮೆ ಈ ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಸುಂದರವಾದ ಹಾಲನ್ನು ಅಬ್ಸರ್ವ್ ಮಾಡಿ ನೋಡಿ. ಹಾಲು ವಾಸ್ತು ಪ್ರಕಾರ ಇದೆಯಾ, ಬೆಡ್ರೂಮ್ ವಾಸ್ತು ಪ್ರಕಾರ ಇದೆಯಾ, ಪ್ರತಿಯೊಂದು ಚೆಕ್ ಮಾಡ್ಬೇಕನ್ರಿ. ಪದೇ ಪದೇ ಪ್ರತಿಯೊಂದು ತೋರಿಸೋದು ಅದಕ್ಕೆ ನನ್ನ ರೀಸನ್. ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಇದೆ, ಸ್ಟ್ಯಾಂಡ್ ಅಲ್ಲಿ ಮಿರರ್ ಇದೆ ನೋಡಿ. ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ಗೀಸರ್ ಇದೆ ನೋಡಿ, ಗೀಸರ್ ತೊಗೊಂಡೋಗ್ಬೋದು ಮೋಸ್ಟ್ಲಿ. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಈ ಕಾಮನ್ ಟಾಯ್ಲೆಟು ದೊಡ್ಡದಾಗೆ ಇದೆ. ಶವರ್ ಇದೆ. ಅವ್ರು ಏನೇನು ಅದು ಹೇಳೋದಲ್ಲ, ಮಾತುಕತೆಯಲ್ಲಿ ಎಲ್ಲ ಮಾತಾಡೋಣ. ಯಾಕಂದ್ರೆ ಮಾತುಕತೆ ಆದಮೇಲೆ ಮತ್ತೆ ಅವ್ರು ಉಲ್ಟಾ ಹೊಡಿಬಾರ್ದು. ನೀವು ಇಂಪಾರ್ಟೆಂಟ್ ನನಗೆ. ಸೊ ತೊಗೊಂಡು ಮನೆಯಲ್ಲಿ ಚೆನ್ನಾಗಿರಬೇಕು, ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಮನೆಯಲ್ಲಿ ವಾಸ ಮಾಡಬೇಕು. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಓನರ್ ಹೌಸ್ ನೋಡಿದ್ವಿ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಭಾಳ ಅದ್ದೂರಾಗಿದೆ ಗೌಡ, ಸಾಕಾಗಿದೆ. ಕಂಪಲ್ಸರಿ ವಿಸಿಟ್ ಮಾಡೇ ಮಾಡ್ತೀವಿ. ಇಷ್ಟ ಆಯಿತು ಅಂದರೆ
ನೋಡೋಣ, ಮಾತುಕತೆ ಮಾಡ್ತೀವಿ. ಓಕೆ ಸರ್, ಆಲ್ವೇಸ್ ವೆಲ್ಕಮ್. ಓಕೆ, ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 2 ಸಿಂಗಲ್ ಬೆಡ್ರೂಮ್ ಮನೆಗಳಿದ್ದಾವೆ ನೋಡಿ. ಇಲ್ಲೂ ಪ್ಯಾಸೇಜ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಇಂಪಾರ್ಟೆಂಟ್ ಅಂತ ಅವ್ರಿಗೆ. ನಾನು ಈ ರೀಸನ್ ಕೇಳಿದೆ, ಏನು ಸರ್ ಇಷ್ಟೆಲ್ಲ ಪ್ಯಾಸೇಜ್? ಸರ್ ವೆಂಟಿಲೇಷನ್ ಇಂಪಾರ್ಟೆಂಟ್. ನಮ್ಮ ಮನೆಗೆ ಬಂದವ್ರು ಯಾರೂ ಆರೋಗ್ಯ ಕೆಟ್ಟಿದೆ ಅಂತ ಹೇಳ್ಬಾರ್ದು, ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ಸೂಪರಾಗಿ ಆರೋಗ್ಯ ವೆಂಟಿಲೇಷನ್ ಸೂಪರಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಇದು ಬೆಡ್ರೂಮ್ 1. ಡೋರ್ ಲಾಕ್ ಮಾಡಿದ್ದಾರೆ, ಟೆನೆಂಟ್ಸ್ ಕೆಲಸಕ್ಕೆ ಹೋಗಿದ್ದಾರೆ ನೋಡಿ. ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇದೆ. ಇದು 1 BHK ಹೌಸ್ 2. ಅದು ಮೊದಲು ಬೆಡ್ರೂಮ್ 1 ಅಂದೆ, ಸಾರಿ, ಅದು 1 BHK ಹೌಸ್ 1. ಇದು 1 BHK ಹೌಸ್ 2. ಇದು 2ನೇ 1 BHK ಹೌಸ್. ಓಕೆ, ಸೆಕೆಂಡ್ ಫ್ಲೋರಲ್ಲಿ 2 1 BHK ಹೌಸ್ ನೋಡಿದ್ವಿ. ಟೆನೆಂಟ್ಸ್ ಇದಾರ ಇಲ್ಲ ಅನ್ನೋಕ್ಕೆ ಪ್ರೂಫು ಚಪ್ಪಲಿ ಸ್ಟ್ಯಾಂಡು, ಅವ್ರ ಗ್ಯಾಸ್ ಸಿಲಿಂಡರ್ ಎಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರಲ್ಲ. ಅಲ್ಲಿ ಇನ್ಸೈಡ್ ತೋರಿಸ್ಲಿಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಅವ್ರ ಟೆನೆಂಟ್ಸ್ ಮುಜುಗರ. ಅವ್ರು ಇನ್ಸೈಡು ಬೇಡ ಸಾರ್ ಅಂತ ಅಂದರು. ಸೊ ಬೇಡ ಅಂದ್ವಾಗ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಬನ್ನಿ ಡೈರೆಕ್ಟು. ನೀವು ಮೇಜರ್ ನೀವು ತೊಗೊಳೋದು ಇರೋದು ಫಸ್ಟ್ ಫ್ಲೋರ್ ಅಲ್ವಾ, ಅದು ನೋಡಿದ್ರೆ ಗೊತ್ತಾಗಲ್ಲ ಕ್ವಾಲಿಟಿ. ಇಲ್ಲ, ಒಂದು 1 BHK ತೋರಿಸ್ಲೇಬೇಕು ನೀನು. ಒಂದು ಕೆಲಸ ಮಾಡೋಣ ಬನ್ನಿ. ಈಗ 3rd ಫ್ಲೋರಲ್ಲಿದ್ದೀನಿ. ಸೇಮ್ 3rd ಫ್ಲೋರಲ್ಲೂ ಒಂದು 1 BHK ಹೌಸ್ ಇದೆ. ಇಲ್ಲೂ ಟೆನೆಂಟ್ ಇದ್ದಾರೆ, ಅವ್ರ ಓನರ್ ಪರ್ಮಿಷನ್ ತೊಗೊಂಡಿದ್ದಾರೆ. ಇಲ್ಲಿ ಇನ್ಸೈಡ್ ಕಂಪ್ಲೀಟಾಗಿ ತೋರಿಸ್ತೀನಿ. ಸೇಮ್ ಡಿಟೋ ಈ 1 BHK ಹೌಸ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಕೆಳಗಡೆ 2 1 BHK ಹೌಸು ಇದ್ದಾವೆ. ಇದು 1 BHK ಹೌಸ್ 3, 3rd ಫ್ಲೋರಲ್ಲಿರುವಂಥ 1 BHK ಹೌಸ್. ಇದು ಹಾಲನ್ನು ತೋರಿಸಿ ನೋಡಿ. POP ಇದೆ, ಫ್ಯಾನ್ ಇದೆ, ಹಾಲು ದೊಡ್ಡದಾಗಿದೆ ನೋಡಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ನೀಟಾಗಿ ಅಬ್ಸರ್ವ್ ಮಾಡಿ. ತೋರಿಸಿಲ್ಲ ಅಂತ ಮತ್ತೆ ಹೇಳೋಕೆ ಹೋಗ್ಬೇಡಿ. ಸೇಮ್ ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸ್ 2 ಇರೋದು ಸೇಮ್ ಡಿಟೋನಂತೆ ಅವ್ರು ಹೇಳ್ತಿದ್ದಾರೆ ಓನರು. ಇದು TV ಕ್ಯಾಬಿನೆಟು. ಇದು ಪೂಜಾ ರೂಮು. ಮಾಡ್ಯುಲರ್ ಕಿಚನು. ಓಕೆ, ಒಂದು ಕೆಲಸ ಮಾಡಿ, ಈ 1 BHK ಹೌಸ್ ನೋಡ್ತಾ ಹೋಗಿ. ನಾನು ನಿಮ್ಗೆ ಹೈಲೈಟ್ಸು, ಲೊಕೇಶನ್ನು, ಪ್ರೈಸ್ ಹೇಳ್ತೇನೆ. ಮೊದಲು ಈ ಬಿಲ್ಡಿಂಗಲ್ಲಿ ಟೋಟಲ್ ಎಷ್ಟು ಹೌಸಸ್ ಇದ್ದಾವೆ? ಟೋಟಲ್ 5 ಹೌಸಸ್ ಆರ್ ದೇರ್. 3 1 BHK ಹೌಸಸ್, 2 2 BHK ಹೌಸಸ್. ಅದರಲ್ಲಿ ಟೆನೆಂಟ್ ಹೌಸು 2 BHK ಹೌಸ್ 1, ಇನ್ನೊಂದು ಐಷಾರಾಮಿ 2 BHK ಓನರ್ ಹೌಸ್ 1. ಕಂಪ್ಲೀಟ್ ಬಿಲ್ಡಿಂಗ್ ಕೊಟ್ಟರೆ 50,000 ಬರುತ್ತೆ. ಈಗ ಓನರ್ ಇದ್ಕೊಂಡು 30,000 ಬರ್ತಾ ಇದೆ. ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಗ್ರೌಂಡ್ ಫ್ಲೋರ್ 2 BHK ಹೌಸು 12,000 ಕೊಟ್ಟಿದ್ದಾರೆ. ಮತ್ತು ಸೆಕೆಂಡ್ ಫ್ಲೋರ್ 2 1 BHK ಹೌಸ್ ಇದ್ವಲ್ಲ, ಓಪನ್ ಮಾಡಲಿಲ್ಲ ನೋಡಿ, ಜಸ್ಟ್ ಔಟ್ಸೈಡಿಂದ ತೋರಿಸ್ದೆ. ಅವು 2 ಒಂದೊಂದು 6,000 ಕೊಟ್ಟಿದ್ದಾರೆ. ಅಂದರೆ 6 12,000, ಕೆಳಗಡೆ ಒಂದು 12 24. ಈ ಬೆಡ್ರೂಮ್ ಇದು ಈ 1 BHK ಹೌಸ್ ತೋರಿಸ್ತಿದ್ದೀನಲ್ಲ, ಇದು 6,000, 24 ಒಂದು 6, 30,000. ಟೋಟಲ್ 30,000 ಪ್ರತಿ ತಿಂಗಳು ಗಳಿಸ್ತಿದ್ದಾರೆ. ಹೈಲೈಟ್ಸು: ಮಾದಾವರ ಮೆಟ್ರೋ ಸ್ಟೇಷನು ಜಸ್ಟ್ 1.5 ಕಿಲೋಮೀಟರ್. ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟರ್ಸ್. 8th ಮೈಲ್ 3.5 ಕಿಲೋಮೀಟರ್ಸ್. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ 4.5 ಕಿಲೋಮೀಟರ್ಸ್. ಜಾಲಹಳ್ಳಿ ಕ್ರಾಸ್ 5 ಕಿಲೋಮೀಟರ್ಸ್. ಯಶವಂತಪುರ್ 10 or 12 ಕಿಲೋಮೀಟರ್ಸ್. ಹೆಬ್ಬಾಳ್ 14 ಕಿಲೋಮೀಟರ್ಸ್. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ 5 to 6 ಕಿಲೋಮೀಟರ್ಸ್. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಫಾಸ್ಟ್ ಡೆವಲಪಿಂಗ್ ಲೊಕೇಶನ್ನು. ಈ ಸೈಡು ಭಾಳ ಡೆವಲಪ್ಮೆಂಟ್ ಇದೆ, ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಮನೆ ತೊಗೊಳ್ಳಿ. ಥ್ಯಾಂಕ್ ಯು.